ಜೈ ಶ್ರೀಕೃಷ್ಣ, ಜೈ ಗೋಮಾತೆ. ಕಿಲಾರಿ ಮಹಾರಾಷ್ಟ್ರದ ಸತಾರ, ಸಾಂಗ್ಲಿ, ಕೊಲ್ಹಾಪುರ ಹಾಗೆ ಕರ್ನಾಟಕದ ವಿಜಯಪುರ, ಧಾರವಾಡ, ಬೆಳಗಾವಿ ಭಾಗಗಳಲ್ಲಿ ಕಂಡುಬರುವಂತ ಪ್ರಮುಖ ದೇಸಿ ತಳಿ. ಕಿಲಾರ ಅಂದ್ರೆ ಹಿಂಡು ಅಥವಾ ಕಿಲ್ಹಾರಿ ಅಂದ್ರೆ ಆ ಹಿಂಡನ್ನ ನೋಡ್ಕೊಳ್ಳುವಂತ ನಾಯಕ. ಕಿಲಾರಿ ತಳಿಯು ಮೂಲತಃ ಮೈಸೂರು ರಾಜ್ಯದ ಹಳ್ಳಿಕಾರ್, ಅಮೃತಮಹಲ್ ತಳಿಯಿಂದ ಉತ್ಪತ್ತಿಯಾಗಿದೆ ಎಂಬ ನಂಬಿಕೆ ಇದೆ. ಕಿಲ್ಹಾರಿ ತಳಿಗೆ ತಾಪ್ತಿ, ನಕಲಿ, ಮಹಸ್ವಾದ್ ಹಾಗೆ ಹಟ್ವಾಡಿ ಎಂಬ ವೈವಿಧ್ಯಗಳಿದ್ದು ಅವು ತಮ್ಮ ಪ್ರದೇಶ ಅಥವಾ ಬಣ್ಣ ಮಾದರಿಗಳ ಆಧಾರದ ಮೇಲೆ ಹೆಸರನ್ನ ಪಡೆದಿರುತ್ತೆ. ಈ ತಳಿಯ ಪ್ರಮುಖ ಉಪಯೋಗಗಳೇನೆಂದ್ರೆ ಎತ್ತುಗಳು ಶೀಘ್ರ, ಬಲಿಷ್ಠ, ಜೋತಲು ಕೆಲಸಕ್ಕೆ ಅಂದ್ರೆ ಫಾಸ್ಟ್ ಡ್ರಾಟ್, ಪವರ್ ಪರ್ಪಸ್ ಎಂದೇ ಪ್ರಸಿದ್ಧ. ಕೃಷಿ, ಹೊಲ ಜೋತಲು, ಗಾಡಿ ಎಳೆಯಲು, ಸಾರಿಗೆಗೆ ಸೂಕ್ತವಾದ ತಳಿ ಇದಾಗಿದೆ. ಮಣ್ಣಿಗೆ ಗೊಬ್ಬರ, ಭೂಮಿಯ ಉರ್ವರತೆಯ ಹೆಚ್ಚಳ ಮಾಡುವ ಶಕ್ತಿ ಇದರ ಗೋಮಯ ಅಂದ್ರೆ ಸಗಣಿಯಲ್ಲಿ ಇದೆ. ಗ್ರಾಮೀಣ ಆರ್ಥಿಕತೆಯಲ್ಲಿ ಮತ್ತು ಪಶುಪಾಲನೆಗೆ ಮಹತ್ವದಲ್ಲಿ ಅಪಾರವಾದ ಕೊಡುಗೆ ಇದೆ. ಇದರ ದೇಹದ ವೈಶಿಷ್ಟ್ಯತೆಗಳೇನೆಂದ್ರೆ ಗಟ್ಟಿಯಾದ ತೊಳೆ ಹೊದಿಕೆಯ ದೇಹ, ಬಲಿಷ್ಠ ಕಾಲುಗಳು. ಗಂಡು ಎತ್ತುಗಳು ಬೂದು, ಬಿಳಿ ಬಣ್ಣ, ಕೆಲವೊಮ್ಮೆ ಮುಖದಲ್ಲಿ ಮಿಶ್ರ ಬಣ್ಣವನ್ನ ಹೊಂದಿರುತ್ತೆ. ಕರುಗಳು ಹುಟ್ಟಿದಾಗ ಕೆಂಪು ತಲೆಯ ಬಣ್ಣವಿದ್ದು ಕೆಲವು ತಿಂಗಳಲ್ಲಿ ಮಾಯವಾಗುತ್ತೆ. ಕೊಂಬುಗಳು ಉದ್ದ, ವಕ್ರ, ಹಿಂಬದಿಯಿಂದ ಮೇಲಕ್ಕೆ ತಿರುಗಿರುತ್ತೆ. ಗಂಡು ಕಿಲ್ಹಾರಿಗಳು ಸುಮಾರು 136 ಸೆಂಟಿಮೀಟರ್ ಎತ್ತರವಿದ್ದು 271 ಕೆಜಿಯಷ್ಟು ತೂಕವಿರುತ್ತೆ. ಹೆಣ್ಣು ಕಿಲ್ಹಾರಿಗಳು 126 ಸೆಂಟಿಮೀಟರ್ ಅಷ್ಟು ಎತ್ತರವಿದ್ದು 219 ಕೆಜಿ ತೂಕವನ್ನ ಇರುತ್ತೆ. ಸರಾಸರಿ ಒಂದು ದಿನಕ್ಕೆ ಇದರ ಹಾಲು ಉತ್ಪಾದನೆ 2 ರಿಂದ 2.5 ಲೀಟರ್ ಇದ್ದು ಹಾಲಿನ ಕೊಬ್ಬು ಪ್ರಮಾಣ 4.2% ಇರುತ್ತೆ. ಹಾಲಿಗಿಂತ ಹೆಚ್ಚಾಗಿ ಬಲಿಷ್ಠ ಎತ್ತುಗಳಾಗಿರೋದ್ರಿಂದ ಕೃಷಿ ಮತ್ತು ಸಾರಿಗೆಗೆ ಬಳಸಲಾಗ್ತಾ ಇತ್ತು. ಬಿಸಿಲು, ಬರ, ತೇವ ವಾತಾವರಣವನ್ನು ಸಹಿಸುವ ಶಕ್ತಿಯನ್ನು ಹೊಂದಿದ್ದು ಕಡಿಮೆ ಆಹಾರದಲ್ಲಿಯೂ ಬದುಕಬಲ್ಲ ತಳಿ ಇದಾಗಿದೆ. ಮೈಲುಗಳಷ್ಟು ದೂರ ದಣಿವಿಲ್ಲದೆ ಕೆಲಸ ಮಾಡುವ ಶಕ್ತಿಯನ್ನು ಸಹ ಹೊಂದಿದೆ. ರೈತರ ಹೆಮ್ಮೆ ಕಿಲ್ಹಾರಿ ತಳಿ. ಇದರ ಶಕ್ತಿ ಮತ್ತು ಸಹನಶೀಲತೆ ಮೆಚ್ಚಲೇಬೇಕು. ಹಬ್ಬ, ಉತ್ಸವ, ಗಾಡಿ ಓಟ ಗ್ರಾಮೀಣ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಶ್ರೀಲಂಕಾದ ಸಿನ್ಹಾಲ ಕ್ಯಾಟಲ್ ತಳಿಯನ್ನ ಉತ್ತಮಗೊಳಿಸಲು ಕಿಲ್ಹಾರಿ ಎತ್ತುಗಳನ್ನು ಉಪಯೋಗಿಸಲಾಗಿದೆ. ಈ ತಳಿಯ ವಿಶೇಷತೆಗಳೇನೆಂದ್ರೆ ಇದರ ಮೂಲ ಹಳ್ಳಿಕಾರ್ ಅಥವಾ ಅಮೃತಮಹಲ್ ಮೂಲದಿಂದ ಬಂದ ದೇಸಿ ತಳಿ ಇದಾಗಿದೆ. NBAGR ಮಾನ್ಯತೆ ಪಡೆದ ಸ್ವದೇಶಿ ತಳಿ. ಬಲಿಷ್ಠ ಎತ್ತುಗಳ ಕಾರಣ ಫಾರ್ಮರ್ಸ್ ಟ್ರ್ಯಾಕ್ಟರ್ ಎಂದು ಕರೀತಾರೆ. 2013ರಲ್ಲಿ ಸುಮಾರು 11 ಲಕ್ಷ ಜನಸಂಖ್ಯೆ ದಾಖಲಾಗಿತ್ತು. ರೈತನ ಆರ್ಥಿಕ ಸ್ವಾವಲಂಬನೆಗೆ ಬೆಂಬಲ, ಕೃಷಿ, ಸಾರಿಗೆ, ಗೊಬ್ಬರ ಎಲ್ಲದರಲ್ಲಿಯೂ ಸಹಕಾರಿಯಾದ ತಳಿ ಇದಾಗಿದೆ. ಆರೋಗ್ಯಕರ ಹಾಲು, ಸ್ವಾಭಾವಿಕ ಪೋಷಕಾಂಶ, ಅತಿ ಉತ್ತಮ ಕೊಬ್ಬು ಪ್ರಮಾಣ. ಜೈವಿಕ ಕೃಷಿಗೆ ಪ್ರೋತ್ಸಾಹ. ಕಿಲ್ಹಾರಿ ಗೊಬ್ಬರ ಮತ್ತು ಮೂತ್ರ ಜೈವಿಕ ಗೊಬ್ಬರಗಳಿಗೆ ಮುಖ್ಯ ಮೂಲ. ಸಂಸ್ಕೃತಿ, ಸಂಪ್ರದಾಯಗಳ ಸಂರಕ್ಷಣೆ, ಹಳ್ಳಿಯ ಉತ್ಸವ, ಪೌರಾಣಿಕ ನಂಬಿಕೆ, ರೈತರ ಜೀವನ ಶೈಲಿಯಲ್ಲಿ ಬಳಸಲಾದಂಥ ತಳಿ ಇದಾಗಿದೆ. ಕಿಲಾರಿ ರೈತನ ಬಲ, ಗ್ರಾಮೀಣ ಆರ್ಥಿಕತೆಯ ಹೆಮ್ಮೆ. ನಮ್ಮ ಕಿಲ್ಹಾರಿ ನಮ್ಮ ಶಕ್ತಿ. ಇದನ್ನು ಉಳಿಸೋಣ, ಗೌರವಿಸೋಣ, ಮುಂದಿನ ಪೀಳಿಗೆಗೆ ಪರಿಚಯಿಸೋಣ. ಧನ್ಯವಾದಗಳು.